ಎಲ್ಲಿ ಬಂದ್ವಿ ಅನ್ಕೊತಾ ಇದ್ದೀರಾ? ಸ್ವಾಮಿ, ಇದು ಥಿಯೇಟ್ರ್, ಇದು ಕಪಾಲಿ ಥಿಯೇಟರು, ಬೆಂಗಳೂರಿನಲ್ಲಿರುವ ಕಪಾಲಿ ಥಿಯೇಟರು. ಪಾಪ ಇಲ್ಲಿ ಮೇಲುಗಡೆ ಎಲ್ಲ ಸೇರಿ ಒಂದು 9 ಸ್ಕ್ರೀನ್ಗಳನ್ನು ಮಾಡಿದ್ದಾರೆ. ಈ 9 ಸ್ಕ್ರೀನ್ಗಳಲ್ಲಿ ಇಲ್ಲಿ ನೋಡಿ, ಇಲ್ಲಿ 2, 3, 4, 5 ಸ್ಕ್ರೀನ್ಗಳು ಇಲ್ಲೇ ಇದ್ದಾವೆ ಈ ಫ್ಲೋರಲ್ಲಿ. ಬಾಕಿ ಇನ್ನೊಂದು ದೊಡ್ಡದು ಮೇಲಿನ ಫ್ಲೋರಲ್ಲಿದೆ. ಸ್ನೇಹಿತರೆ, ಇವತ್ತು ನಾವು ಮೆಜೆಸ್ಟಿಕ್ಕಲ್ಲಿರುವಂತಹ ಕಪಾಲಿ ಥಿಯೇಟ್ರಿಗೆ ಬಂದಿದ್ದೀವಿ. ಇದೇ ನೋಡಿ, ಹೊಸದಾಗಿ ಕಟ್ಟಿರುವಂತಹ AMB ಕಪಾಲಿ ಥಿಯೇಟ್ರು. ಅದ್ಭುತವಾಗಿದೆ. ಈ ಒಂದು ಥಿಯೇಟ್ರಲ್ಲಿ ಮಾಲ್ ಜೊತೆಗೇ ನಿಮಗೆ ಇಲ್ಲಿ 9 ಸ್ಕ್ರೀನು, ಅಂದರೆ 9 ಸಿನಿಮಾ ಥಿಯೇಟ್ರುಗಳಿದಾವೆ ಒಳಗಡೆ. ಆ ಒಳಗಡೆ ಥಿಯೇಟ್ರಲ್ಲಿ ಏನಿದೆ, ಹೇಗಿದೆ, ಎಲ್ಲ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ, ಒಳಗೆ ಹೋಗೋಣ. ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಕಪಾಲಿ ಹೊಸ ಥಿಯೇಟ್ರಿಗೆ ಬಂದಿದ್ದೀನಿ. ಇದು 3ನೇ ಫ್ಲೋರಿಗೆ ಬಂದಿದ್ದೀವಿ. 3ನೇ ಫ್ಲೋರಲ್ಲಿ ಈಗ ನಮಗೆ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ. 5ನೇ ನಂಬರ್ ಸ್ಕ್ರೀನ್ಗೆ ಹೋಗಬೇಕು. ಇದು ನೋಡಿ, ಬಂದ ತಕ್ಷಣ ಇಲ್ಲಿ ನಿಮಗೆ ಯಾವ ಥರ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ, ಎಷ್ಟು ವಿಜೃಂಭಿಸ್ತಾ ಅಂದರೆ ಇದು ಸಿನಿಮಾ ಥಿಯೇಟ್ರಾನೋ ಅಥವಾ ಏನೋ ಎಲ್ಲ ಸ್ವರ್ಗಕ್ಕೆ ಬಂದಿದ್ದು ಅಂತ ಅನ್ನಿಸ್ತಾ ಇದೆ. ಅಬ್ಬಬ್ಬಬ್ಬಬ್ಬಬ್ಬ, ಈ ಥರ ಥಿಯೇಟ್ರ್ ನಾನು ನೋಡೇ ಇಲ್ಲ ಗುರುವೇ, ನೋಡೇ ಇಲ್ಲ. ಬೆಂಗಳೂರಲ್ಲಿ ಕಪಾಲಿ ಥಿಯೇಟ್ರ್ ಹಿಂಗಾಗಿ ಹೋಯ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಕಪಾಲಿ ಥಿಯೇಟ್ರ್ ಮೊದಲಿಂದನೂ ಫೇಮಸ್ಸು, ಬಟ್ ಈಗಂತೂ ಬೇಡವೇ ಬೇಡ ಅದು. ಕಪಾಲಿ ಥಿಯೇಟ್ರು ನಿಜಕ್ಕೂ ಅದ್ಭುತ ಅಂದರೆ ಅದ್ಭುತ ಆಗೋಗಿದೆ. ಇದನ್ನು ಇತ್ತೀಚೆಗೆ ರಿನೋವೇಷನ್ ಮಾಡಿ ತೆಲುಗು ಚಿತ್ರದ ಪ್ರಖ್ಯಾತ ನಟರಾದಂತಹ ಮಹೇಶ್ ಬಾಬು ಅವರು ಈ ಥಿಯೇಟ್ರನ್ನ ತೆಗೆದುಕೊಂಡಿದ್ದಾರೆ. ಈಗ ನೋಡಿ ಎಂಟ್ರಿ, ಏನು ಅನ್ನಿಸ್ತಾ ಇದೆ ನಿಮಗೆ? ಎಲ್ಲಿ ಬಂದ್ವಿ ಅನ್ಕೊತಾ ಇದ್ದೀರಾ? ಸ್ವಾಮಿ, ಇದು ಥಿಯೇಟ್ರ್, ಇದು ಕಪಾಲಿ ಥಿಯೇಟರು, ಬೆಂಗಳೂರಿನಲ್ಲಿರುವ ಕಪಾಲಿ ಥಿಯೇಟರು. ಪಾಪ ಇಲ್ಲಿ ಮೇಲುಗಡೆ ಎಲ್ಲ ಸೇರಿ ಒಂದು 9 ಸ್ಕ್ರೀನ್ಗಳನ್ನು ಮಾಡಿದ್ದಾರೆ. ಈ 9 ಸ್ಕ್ರೀನ್ಗಳಲ್ಲಿ ಇಲ್ಲಿ ನೋಡಿ, ಇಲ್ಲಿ 2, 3, 4, 5 ಸ್ಕ್ರೀನ್ಗಳು ಇಲ್ಲೇ ಇದ್ದಾವೆ ಈ ಫ್ಲೋರಲ್ಲಿ. ಬಾಕಿ ಇನ್ನೊಂದು ದೊಡ್ಡದು ಮೇಲಿನ ಫ್ಲೋರಲ್ಲಿದೆ. ಅದನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಹೀಗೇನೆ ಎಂಟ್ರಿ ಕೊಡೋಕ್ಕೆ ಜನ ಕಾಯ್ತಾ ಇದ್ದಾರೆ. ಈಗ ನಮ್ಮದು 12:45 ಶೋ ಇದೆ. ನಾವು ಹಿಂದಿ ಸಿನಿಮಾ ಧುರಂಧರ್ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಅಯ್ಯೋಯಪ್ಪ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ಇದೇ ಫ್ಲೋರಿಗೆ ನಾವು ಹೋಗ್ಬೇಕೀಗ. 5ನೇ ಸ್ಕ್ರೀನ್ ನಂಬರ್ 5. ಜನ ಆಗಲೇ ಬಂದುಬಿಟ್ಟಿದ್ದಾರೆ. ಹೌಸ್ಫುಲ್ ಇದೆ ಥಿಯೇಟ್ರು. ನಿಮ್ಗೆ ಗೊತ್ತು, ಧುರಂಧರ್ ಸಿನಿಮಾ ಯಾವ ರೀತಿಗೆ ಖ್ಯಾತಿಯನ್ನು ಪಡ್ಕೊಂಡಿದೆ, ಯಾವ ರೀತಿ ಬಾಕ್ಸ್ ಆಫೀಸಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಚಿಂದಿ ಚಿತ್ರಣ ಮಾಡೋಕ್ಕಿದೆ ಅಂತ ನೋಡ್ತಾ ಇದ್ದರೆ ಖುಷಿ ಆಗ್ತದೆ. ನಿಮಗೇನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲಿ ಒಂದು ಸರಿ ನೀವೇನಾದರೂ ಬೆಂಗಳೂರು ಬಂದರೆ ಮಿಸ್ ಮಾಡಿದೆ ದಯವಿಟ್ಟು ಒಂದಿಲ್ಲ ಒಂದು ದಿವಸ ನೀವು ಈ ಕಪಾಲಿ ಥಿಯೇಟ್ರಿಗೆ ಬಂದು ಭೇಟಿ ಕೊಡಿ. ಅಲ್ಲಿ ನಿಮ್ಮ ಮಹೇಶ್ ಬಾಬು ಯಾರು ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅವರ ಎಲ್ಲೋ ರಾಜರ ಅರಮನೆಗೆ ಬಂದಂಗೆ ಆಗ್ತಾಯಿದೆ ನನಗೆ. ಮೈಸೂರಿನ ರಾಜರ ಅರಮನೆಗೆ ಬಂದಂಗೆ ಆಗ್ತಾಯಿದೆ. ಎಲ್ಲೋ ಒಂದು ಅದ್ಭುತವಾದಂಥ ಜಾಗಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. ಇಲ್ಲಿ ಮಹೇಶ್ ಬಾಬು ಅವ್ರ ಫೋಟೋಗಳೇ ಇದೆ, ಇಲ್ಲೂ ತೋರಿಸ್ತೀನಿ ನಿಮಗೆ. ಇದನ್ನು AMB ಕಪಾಲಿ ಅಂತ ಕರೀತಾರೆ. ನೋಡೋಣ ಒಳಗಡೆ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಇನ್ನೂ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ನಮಗೆ ಇನ್ನೊಂದು ಎಷ್ಟಪ್ಪ, ಒಂದು 5 ನಿಮಿಷ ಇದೆ. ನಮ್ಮ ಇನ್ನೊಬ್ಬರು ಸ್ನೇಹಿತರು ಬರ್ತಾಯಿದ್ದಾರೆ. ಅವರು ಬಂದ ತಕ್ಷಣ ಒಳಗಡೆ ಹೋಗೋ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇಲ್ಲಿ ಚಾಕ್ಲೇಟ್ಸ್ಗಳು ಕೂಡ ಇದೆ. ನಿಮಗೆ ಕೋಲ್ಡ್ ಡ್ರಿಂಕ್ಸು, ಸ್ನ್ಯಾಕ್ಸು, ಪಾಪ್ಕಾರ್ನು ಎಲ್ಲ ಸಿಗುತ್ತೆ. ಇದು ಇಲ್ಲ ಅಂತೇನಿಲ್ಲ. ಕೆಳಗಡೆನ ಫ್ಲೋರ್ಗಳಲ್ಲಿ ನಿಮಗೆ ಏನೋ ಮಾಲ್ ಥರ ಮಾಡಿದ್ದಾರೆ, ಅಂದರೆ ಬಟ್ಟೆ ಅಂಗಡಿಗಳು, ಫುಡ್ ಕೋರ್ಟು ಎಲ್ಲ ಇದೆ. ಸೊ ಒಳಗಡೆ ಬಿಟ್ಟಿದ್ದಾರೋ ಇಲ್ಲ ನೋಡೋಣ ಒಂದು ಸರಿ. ಅದನ್ನು ಒಳಗಡೆ ಒಂದು ಹೇಗಿದೆ ಅನ್ನೋದನ್ನು ಲೈಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ನೋಡೋಣ ಬನ್ನಿ, ನಿಮಗೆ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಇದು 5ನೇ ಸ್ಕ್ರೀನ್ ನಾವು ಹೋಗಬೇಕಾಗಿರೋದು. ಇದು ಇಲ್ಲಿ ನೋಡಿ, ಈ ಥರ ಇದೆ ಎಂಟ್ರಿ. ಈಗ ಮುಂದೆ ಹೋದರೆ ಸ್ಕ್ರೀನ್ ಕಾಣುತ್ತೆ. ದೊಡ್ಡ ಸ್ಕ್ರೀನೇ ಇದೆ. ಇಲ್ಲಿ ನೋಡಿ, ಹೊಸ ಥಿಯೇಟ್ರು, ಬ್ರ್ಯಾಂಡ್ ನ್ಯೂ.
ಬ್ರ್ಯಾಂಡ್ ನ್ಯೂ ಥಿಯೇಟರು. ಧುರಂಧರ್ ಸಿನಿಮಾ ನೋಡೋಕೆ ಬಂದಿದ್ದೀವಿ ಇಲ್ಲಿ. ಸೊ ಸಿನಿಮಾನ ಮುಂದೆ ಹೇಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಾಕಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾಯಿದ್ದೀನಿ, ಕಾಯ್ತಾಯಿರಿ. ಹೆಂಗೆ ಅನ್ನಿಸ್ತಾ ಇದೆ ಸಿಟ್ಟಿಂಗ್ ಅರೇಂಜ್ಮೆಂಟು? ಸೌಂಡ್ ಅಂತೂ ಸೂಪರ್ ಆಗಿರುತ್ತೆ. ಸಿನಿಮಾ ಸ್ಟಾರ್ಟ್ ಆದಮೇಲೆ ಅದನ್ನು ಕೂಡ ನಿಮಗೆ ಒಂದು ಲುಕ್ ಕೊಡ್ತೀನಿ. ಇಲ್ಲೆಲ್ಲ ಒಂದು ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ಮುಂದಿನ ಬರೋ ಸಿನಿಮಾಗಳ ಬಗ್ಗೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಇದೆ. ಏನೇನೋ ಬರೆದಿದ್ದಾರೆ ಇಲ್ಲಿ. ಬೇರೆ ಸ್ಕ್ರೀನ್ ಇದು ಸ್ಕ್ರೀನ್ ನಂಬರ್ 2 ನೋಡಿ. ಎಲ್ಲ ಹೆಂಗೆ ಬರೆದಿದ್ದಾರೆ, ಥ್ರಿಲ್ಲರು, ಮಸಾಲ, ಮ್ಯೂಸಿಕ್, ಗ್ಯಾಂಗ್ಸ್ಟರ್ ಎಲ್ಲ ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ವಾವ್ 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 ವಾವ್, ಎಷ್ಟು ಕೋಟಿ ಕೋಟಿ ಖರ್ಚು ಮಾಡಿದ್ದಾರಪ್ಪ ಈ ಸಿನಿಮಾಗೋಸ್ಕರ, ಈ ಥಿಯೇಟ್ರಿಗೋಸ್ಕರ. ಬೆಂಗಳೂರಿಗೆ ನೀವು ಬಂದರೆ ಇನ್ನೊಂದು ಟೂರಿಸ್ಟ್ ಸ್ಪಾಟ್ ಅಂತಲೇ ಕರಿಬೋದು, ಆ ಲೆವೆಲ್ಗೆ ಕಟ್ಟಿದ್ದಾರೆ ಸ್ನೇಹಿತರೆ. ಯಾರಾದರೂ ಬೆಂಗಳೂರು ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಒಂದು ಸಲ ಭೇಟಿ ಕೊಡಿ. ಸೊ ಸಿನಿಮಾ ಥಿಯೇಟ್ರು ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕೊಡ್ತೀನಿ, ದಯವಿಟ್ಟು ಕಾಯಿರಿ.